ಸರ್ಪ್ರೈಸ್ ವಿಡಿಯೋ ಅಂತ ಬಿಡಿಲ್ಲ, ನಿಮ್ಮ ಜೊತೆ ಇರೋರೆಲ್ಲರೂ ಇದಕ್ಕೆ ಬೇಕೇ ಬೇಕು ಅಂತ ಹೇಳಿ ಮಾಡಿಸಿದ್ರು. ಬಟ್ ಇದು ನಮಗೂ ಒಂಥರ ಖುಷಿ ಆಗುತ್ತೆ, ಯಾಕೆಂದರೆ ಇಷ್ಟೆಲ್ಲ ಮಾಡಿದ್ಮೇಲೆ ಮಾಡಿದ್ದು ಗೊತ್ತಾಗ್ಬೇಕು. ಟೆಲಿವಿಷನ್ ಅಂದರೆ ಅದಕ್ಕೆ ಒಂದು ಭೇಟಿ, ಅದಕ್ಕೆ ಒಂದು ಪ್ರೋಮೋ, ಕೆಲಸ ಮಾಡಿರೋರು ಮಾಡದಿರೋರು ಎಲ್ಲರದ್ದು ಸೇರ್ಸ್ ಆಗ್ತಾ ಇರ್ತಾರೆ. ಇಲ್ಲಿ ಇಷ್ಟೆಲ್ಲ ಕೆಲಸ ಮಾಡಿದ್ಮೇಲೆ ಪ್ರಪಂಚಕ್ಕೆ ಅದು ಗೊತ್ತಾಗಲೇಬೇಕು. ಸೊ ಹೇಳಿ, ಯಾಕೆ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ? ಮೊದಲನೇದಾಗಿ ಇವತ್ತು ನಮ್ಮ ಕರೆಗೆ ಹೋಗ್ಬಿಟ್ಟು ಬಂದಿರುವಂಥ ಎಲ್ಲ ಅತಿಥಿಗಳಿಗೂ ಹೃತ್ಪೂರ್ವಕ ಧನ್ಯವಾದಗಳನ್ನ ಹೇಳ್ತೀನಿ. ಬಂದಿರುವಂಥ ಎಲ್ಲ ತಾರಮ್ಮ ಆಗಿರ್ಬೋದು, ಪ್ರಿಯಾಂಕಾ ಮ್ಯಾಮ್, ಅನು ಮ್ಯಾಮ್, ಶ್ರುತಿ ಮ್ಯಾಮ್, ಆ್ಯಂಡ್ ಸಾರಿ ಮಹಾರಾಷ್ಟ್ರಿ ಮ್ಯಾಮ್ ಬರೋಕ್ಕಾಗಲಿಲ್ಲ ಎಮರ್ಜೆನ್ಸಿಯಿಂದ. ಸೊ ಬಟ್ ಅವ್ರು ನಮ್ಮ ಜೊತೆ ಇದ್ದಾರೆ ಅಂತ ಫೋನ್ ಮಾಡಿ ಹೇಳಿದರು. ಆ್ಯಂಡ್ ಫಿಲಮ್ ಚೇಂಬರಿಂದ ನರಸಿಂಹರು ಸರ್, ಆಮೇಲೆ ಸಾಯಿ ಗೋಲ್ಡ್ ಪ್ಯಾಲೇಸ್ ಸರವಣ ಸರ್, ಸಂಜಯ್ ಗೌಡರು, ಆಮೇಲೆ ಮುಖ್ಯವಾಗಿ ನಮಗೆ ಇವತ್ತು ಒಂದು ದೊಡ್ಡ ಸಪೋರ್ಟ್ ಆಗಿ ರಾಜ್ ಬಿ ಶೆಟ್ಟಿ ಅವರು ಬಂದಿದ್ದಾರೆ. ರಾಜ್ ಸರ್, ಥ್ಯಾಂಕ್ ಯು ಸೋ ಮಚ್. ನೀವು ಕೇರಳದಲ್ಲಿದ್ದಿರಿ ನಾನು ಕೇಳಿದಾಗ ಶೂಟಿಂಗಲ್ಲಿ, ಬಟ್ ಸ್ಟಿಲ್ ಟೈಮ್ ಮಾಡಿಕೊಂಡು ನೀವು ನಮಗೋಸ್ಕರ ಬಂದು ಇವತ್ತು ಲಾಂಚ್ಗೆ ನಮ್ಮ ಜೊತೆ ಕೈ ಜೋಡಿಸಿದ್ದೀರಾ. ಧನ್ಯವಾದ ನಿಮಗೆ. ಹಾಗೆ ಬಂದಿರೋಂಥ ಎಲ್ಲರಿಗೂ, ಅನೇಕ ಕಲಾವಿದರು ಬಂದಿಲ್ಲ, ಬರಬೇಕಾಗಿತ್ತು, ಮತ್ತು ಎಷ್ಟೊಂದು ಜನ ಬಂದಿದ್ದೀರಾ, ನಿಮಗೂ ಕೂಡ ಸ್ವಾಗತವನ್ನು ಕೋರ್ತಾ. ಆ್ಯಕ್ಚುಲಿ ಏನಂತಂದರೆ, ನನಗೆ ಭಾಳ ಆಸೆ ಇತ್ತು ಕನ್ನಡ ಸಿನಿಮಾನ ದುಬೈಲಿ ರಿಲೀಸ್ ಮಾಡಬೇಕು ಅಂತ. ತುಂಬ ವರ್ಷದಿಂದ ನಾನು ಪ್ರಯತ್ನ ಮಾಡ್ತಾಯಿದ್ದೆ. ಇದಕ್ಕೆ ನನಗೆ ಬೆನ್ನೆಲುಬಾಗಿ ದೊಡ್ಡ ಸಪೋರ್ಟಾಗಿ ನಿಂತಿದ್ದು, ನಾನೆಲ್ಲ ಬೇರೆ ವೇದಿಕೆಯಲ್ಲೂ ಹೇಳಿದ್ದೀನಿ, ಅದು ನಮ್ಮ ಧೀರ ರಾಕ್ಲೈನ್ ಸರ್, ರಾಕ್ಲೈನ್ ವೆಂಕಟೇಶ್ ಸರ್ ಅವರು ನನಗೆ ಸಪೋರ್ಟ್ ಮಾಡಿ, ನೀನು ಮಾಡು, ನಾನು ನಿನ್ನ ಜೊತೆಗಿದ್ದೀನಿ ಅಂತ. ಸೊ ಹಾಗೆ ಕನ್ನಡ ಸಿನಿಮಾ ಶುರು ಆಯಿತು. ಕರ್ನಾಟಕದಲ್ಲಿ ದೊಡ್ಡ ಹಿಟ್ ಆದಂಥ ಕಾಟೇರ ಚಿತ್ರನ ನನ್ನ ನಂಬಿ ಇಡೀ ಗಲ್ಫ್ಗೆ ರಿಲೀಸ್ ಮಾಡೋಕ್ಕೆ ಕೊಟ್ಟರು. ಸೊ ಅದು ದೊಡ್ಡ ಯಶಸ್ಸಾಗಿ ಇಡೀ ಗಲ್ಫಲ್ಲಿ ಒಂದು ರೆಕಾರ್ಡ್ ಹೈಯೆಸ್ಟ್ 75+ ಸ್ಕ್ರೀನಿಂಗ್ಸ್ ಆಗಿ ಒಂದು ದಾಖಲೆನ ಬರೀತು. ಸೊ ಹಂಗಾಗಿ ಇನ್ನೂ ಹೆಚ್ಚಾಗಿ ಬರೋಕ್ಕೆ ಶುರು ಆಯಿತು. ಬಟ್ ಪ್ರಾಬ್ಲಮ್ ಏನಾಯಿತು ಅಂದರೆ, ನಮ್ಮ ಆಡಿಯನ್ಸ್ನ ಸ್ವಲ್ಪ ಫುಲ್ ಮಾಡೋದು ಕಷ್ಟ ಆಗ್ತಿದೆ, ಕನ್ನಡ ಆಡಿಯನ್ಸ್ನ. ಸೊ ಏನಾದರೂ ಒಂದು ವಿಭಿನ್ನವಾಗಿ ಏನಾದರೂ ಒಂದು ಈ ಥರ ಕಾರ್ಯಕ್ರಮಗಳು ಮಾಡಿ, ಸೊ ಜನಗಳನ್ನ ಹಿಡಿದು ಇಟ್ಕೋಬೇಕಲ್ಲ. ಸೊ ಅದಕ್ಕೋಸ್ಕರ ವೆರಿ ರೀಸೆಂಟ್ಲಿ ಫೆಬ್ರವರಿಲಿ ಕನ್ನಡದ ಅತಿ ದೊಡ್ಡ ಕಾರ್ಯಕ್ರಮ ಅಂತಲೇ ಹೇಳ್ಬೋದು, ಯಾಕಂದರೆ ಇಷ್ಟು ವರ್ಷದಲ್ಲಿ ಅಷ್ಟು ಜನನ ಒಂದೇ ವೇದಿಕೆಯಲ್ಲಿ ಕರೆಸಿ ಒಂದು ದೊಡ್ಡ ಮಟ್ಟದಲ್ಲಿ ಗಂಧದ ಗುಡಿ ಪ್ರಶಸ್ತಿ ಅಂತ ಮಾಡಿದ್ವಿ. ಅದಕ್ಕೆ ತುಂಬ ದೊಡ್ಡ ಯಶಸ್ಸು ಬಂತು. ಅನೇಕರು ಇಲ್ಲಿ ಬಂದಿದ್ದರು, ಅದರಲ್ಲಿ ತಾರಮ್ಮನೂ ಒಬ್ಬರು ನಮಗೆ ಸಪೋರ್ಟಾಗಿ ಬಂದಿದ್ದರು. ಸೊ ಹೀಗೆ ಅದಾದಮೇಲೆ ಬೇರೆ ಏನಾದರೂ ಒಂದು ವಿಭಿನ್ನವಾಗಿ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ, ಇವಾಗ ಆಲ್ರೆಡಿ ಎಲ್ಲರೂ ಗೊತ್ತಿರಾಗೆ ಕ್ರಿಕೆಟ್ ಆಗಲಿ, ಬ್ಯಾಡ್ಮಿಂಟನ್, ಕಬಡ್ಡಿ ನಮ್ಮ ನವರಸನವರು ಇತ್ತೀಚೆಗೆ ಮಾಡಿದರು. ಸೊ ಎಲ್ಲರೂ ಮಾಡ್ತಾಯಿದ್ರು. ಏನಾದರೂ ಒಂದು ಡಿಫ್ರೆಂಟಾಗಿ ನಮ್ಮ ವುಮೆನ್ಸ್ಗೆ ಏನಾದರೂ ಒಂದು ಮಾಡಬೇಕು ಅಂತ. ಅದು ನೆಕ್ಸ್ಟ್ ರಿವೀಲ್ ಆದಮೇಲೆ ಗೊತ್ತಾಗುತ್ತೆ ಏನಕ್ಕೆ ಅಂತ. ಅದೊಂದು ನಾನು ಇವಾಗ ಹೇಳಲ್ಲ. ಅಲ್ಲ, ಇಲ್ಲಿ ಹೇಳಿ, ಪರವಾಗಿಲ್ಲ, ಎಲ್ಲರೂ ಬಂದಿದ್ದಾರೆ, ಗೊತ್ತಾಗ್ಬಿಡ್ಲಿ. ಅಂದರೆ ನಮ್ಮ ಲೆಜೆಂಡ್ರಿ ಹಳೆ ದಿಗ್ಗಜರು, ಹಳೆ ಮಹಿಳಾ ದಿಗ್ಗಜರನ್ನ ಅವರ ನೆನಪಿನಲ್ಲಿ ಒಂದು ಏನಾದರೂ ಒಂದು ತರಬೇಕು ಅಂದಾಗ ಅವ್ರ ಹೆಸರಲ್ಲೇ ಒಂದು ಟೀಮ್ ಮಾಡೋಣ ಅಂತೇಳಿ ಪಾರ್ವತಮ್ಮ ರಾಜ್ಕುಮಾರ್ ಆಗಿರ್ಬೋದು, ಆಮೇಲೆ ಕಲ್ಪನಾ ಅವರಾಗಿರ್ಬೋದು, ಮಂಜುಳಾ ಅವರು, ಲೀಲಾವತಿ ಅಮ್ಮ, ಜಯಂತಿ ಅಮ್ಮ, ಸೊ ಇವ್ರು 5 ಜನನ ಇಟ್ಕೊಂಡು ಅವ್ರ ಹೆಸರಿನಲ್ಲಿ ಒಂದು ಟೀಮ್ ಮಾಡಿ, ಮತ್ತು ಇದಕ್ಕೆ ಒಂದು ಫೇಸ್ ಆಫ್ ದ ಟೀಮ್ ಅಂತ ಇರಲಿ ಅಂತೇಳಿ ಇವಾಗಿರೋವಂಥ ನಮ್ಮ ಲೆಜೆಂಡ್ರಿ ಆಕ್ಟ್ರೆಸ್, ಕನ್ನಡ ಚಿತ್ರ ಹಿರಿಯ ನಟಿಯರು ಯಾರಿದ್ದಾರೆ, ಸೊ ಅವ್ರನ್ನೆಲ್ಲ ಒಂದು ಫೇಸ್ ಆಫ್. ಹಿರಿಯ ಅಲ್ಲ ಅವ್ರು, ಯಾವತ್ತಿದ್ರು ಅವರು ಯಂಗ್ ಅಂಡ್ ಎನರ್ಜೆಟಿಕ್. ಯಾರು ಹಿರಿಯ ಇಲ್ಲಿ ಅಲ್ವಾ? ನೋಡಿ, ಅನುಪ್ರಭಾಕರ್ ಮುಖರ್ಜಿ 2 ಕೈ ಎತ್ತಿ ಹೇಳ್ತಾವ್ರಿ. ಶ್ರುತಿ ಅವರು ವಯಸ್ಸು ಮೊನ್ನೆ 16 ಆಯ್ತು ಅವ್ರಿಗೆ. ಯಾರು ಹೇಳಿದ ಹಿರಿಯ ನಟಿಯಲ್ಲಿ? ಅವ್ರಿಗೆ 16 ಆಯ್ತು, ಇವ್ರಿಗೆ 17 ಆಯ್ತು ಅಲ್ವಾ ತಾರಮ್ಮ? ಅಷ್ಟೇ, ಅದು ಕರೆಕ್ಟ್. ಸೊ ಅವರ ಒಂದು ಮೆಂಟರ್ಶಿಪ್ಪಲ್ಲಿ ಮತ್ತು ಅಂಬಾಸಿಡರ್ ಆಗಿ ಇತ್ತೀಚಿನ ನಮ್ಮ ಯಾರು ಲೇಟೆಸ್ಟ್ ಕಲಾವಿದರು ಇದ್ದಾರೆ ನಮ್ಮ ಕನ್ನಡ ಚಿತ್ರರಂಗದವ್ರು ಮಾತ್ರ ಅಂತ ಹೇಳಿ, ಸೊ ಅಂಥವ್ರನ್ನ ಒಂದು ಟೀಮ್ ಮಾಡಿ 5 ಟೀಮು ಒಂದು ಚಿಕ್ಕದಾಗಿ, ಅಂದರೆ ತುಂಬ ಓಪನ್ ಗ್ರೌಂಡಲ್ಲೆಲ್ಲ ಮಾಡಲ್ಲ. ಸೊ ಒಂದು ಇಂಡೋರ್ ಸ್ಟೇಡಿಯಮಲ್ಲಿ ಶಾರ್ಟ್ ಪಿಚ್ಚು, ಸಾಫ್ಟ್ ಬಾಲ್ ಅಂತ ಒಂದು ಬರುತ್ತೆ, ಅದಕ್ಕೆ ಅಂತ ಒಂದು ರೂಲ್ಸ್ ಇದೆ. ಸೊ ಶಾರ್ಟ್ ಪಿಚ್ ಅಂತ ಕರೀತಾರೆ ಅದಕ್ಕೆ. ಆ ಒಂದು ಕಾನ್ಸೆಪ್ಟಲ್ಲಿ ಮಾಡೋಣ ಅಂತೇಳಿ ಇದನ್ನು ಮಾಡ್ತಿರೋದು. ಇನ್ನೊಂದು ಉದ್ದೇಶ, ಎಲ್ಲರನ್ನೂ ಅಲ್ಲಿ ಕರ್ಕೊಂಡು ಹೋಗಿ ನಮ್ಮ ದುಬೈನಲ್ಲಿ ಕನ್ನಡ ಚಿತ್ರ ಇಷ್ಟು ತಾರೆಯರನ್ನ ಅಲ್ಲಿ ಕರ್ಕೊಂಡು ಹೋಗಿ, ಮತ್ತು ಕನ್ನಡ ಸಿನಿಮಾ ಒಂದು ಮಾರ್ಕೆಟಿಂಗ್ ಆಗಿರ್ಬೋದು, ಒಂದು ಪ್ರಮೋಷನ್ ಥರ ಮಾಡಿ, ಮತ್ತು ಮುಂದಿನ ದಿನಗಳಲ್ಲಿ ಅನೇಕ ಕನ್ನಡ ಚಿತ್ರಗಳನ್ನ ಅಲ್ಲಿ
ಬಿಡುಗಡೆ ಮಾಡಬೇಕು, ಪ್ರಮೋಷನ್ ಮಾಡಬೇಕು ಅಂತ ಒಂದು ಐಡಿಯಾ ಇರೋದ್ರಿಂದ ಸೊ ಮುಂದಿನ ದಿನಗಳು ಈಸಿ ಆಗ್ಬೋದು. ಸೊ ನಮ್ಮ ಯಾರು ಸೆಲೆಬ್ರಿಟೀಸ್ ಅಲ್ಲಿ ಬಂದಿದ್ದಾರೆ, ಕನ್ನಡ ಸೆಲೆಬ್ರಿಟಿ ಇಷ್ಟು ಬಂದಿದ್ದಾರೆ ಅಂತ ಒಂದು ಟಾಕ್ ಶುರು ಆದರೆ ನಮ್ಮ ಕನ್ನಡ ಸಿನಿಮಾಗಳಿಗೆ ಈಸಿ ಆಗ್ಬೋದು ಅನ್ನೋ ಒಂದು ಉದ್ದೇಶದಿಂದ ಸೊ ಎಲ್ಲರನ್ನೂ ದುಬೈಗೆ ಕರ್ಕೊಂಡೋಗಿ ಜೂನಲ್ಲಿ 2 ದಿನ ಅದು ಒಂದು ಕ್ರಿಕೆಟ್ ಮ್ಯಾಚ್ ಇಟ್ಸ್ ಒಂದು ರೀಸನ್ ಅನ್ಬೋದು. ಬಟ್ ಇಟ್ಸ್ ಒನ್ ಆಫ್ ದ ಕನ್ನಡ ಚಿತ್ರರಂಗದ ಗ್ಯಾದರಿಂಗ್. ದೇ ಆರ್ ವೆರಿ ಕೋಆಪರೇಟಿವ್. ಎಷ್ಟು ಸ್ವೀಟ್ ನೋಡಿ. ಆಹಾ, 1-2 ಬರ್ತದೆ ಚಪ್ಪಾಳೆ. ಕೋಆಪರೇಟಿವ್ ಆಗಿರೋರೆಲ್ಲ ಜೋರಾಗಿ ಚಪ್ಪಾಳೆ ತಟ್ಬೋದು. ಪ್ರಪಂಚದಾದ್ಯಂತ ಎಲ್ಲೋ OTT ಕೂತ್ಕೊಂಡು ನೋಡೋದಲ್ಲ, ನಿಜವಾಗ್ಲೂ ಅವ್ರಿಗೆ ಬಂದು ಥಿಯೇಟ್ರಲ್ಲೇ ಕೂತು ರಾಜರಂಗೆ ಕನ್ನಡ ಸಿನಿಮಾ ನೋಡೋ ಹಾಗಾಗಲಿ. ಥ್ಯಾಂಕ್ ಯು ವೆರಿ ಮಚ್. ನೀವು ಇಲ್ಲೇ ಇರಿ. ಸೊ ಈಗ ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.